ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸೃಷ್ಟಿ ಅಕಾಡೆಮಿ ಧಾರವಾಡಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 8, 9, 10ನೇ ತರಗತಿಯ ಬೇಸಿಗೆ ಶಿಬಿರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಾಗೂ ವಸತಿ ಸಹಿತ ಮತ್ತು ವಸತಿ ರಹಿತವಾಗಿ ಪ್ರಾರಂಭವಾಗಿದೆ. ಧಾರವಾಡದಲ್ಲಿ ಉತ್ತಮ ಮತ್ತು ಗುಣಮಟ್ಟ ಶಿಕ್ಷಣಕ್ಕೆ ನಮ್ಮ ಸೃಷ್ಟಿ ಹೆಸರಾಗಿದೆ. ನಿಜವಾದ ಶಿಕ್ಷಣದ ಗುರಿಯು ನಿಸ್ವಾರ್ಥವಾಗಿ ಸಮಾಜಕ್ಕೆ ಉತ್ತಮವಾದದ್ದನ್ನು ನೀಡುವುದಾಗಿದೆ. ಅದೇ ಸೃಷ್ಟಿಯ ವಿಶೇಷ. 2024ರ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಂಕಿತಾ ಬಸಪ್ಪ ಕೊಣ್ಣೂರು ಕೂಡ ನಮ್ಮ ಸಂಸ್ಥೆಯಲ್ಲೇ ತರಬೇತಿ ಪಡೆದಿರುವುದು ನಮಗೆ ಸಂತೋಷ ತಂದಿದೆ. ಅಂಕಿತಾ ಬಸಪ್ಪ ಕೊಣ್ಣೂರು ಅವರಿಂದ ನಮ್ಮ ಸಂಸ್ಥೆಯ ಬಗ್ಗೆ ಸವಿನುಡಿಗಳು. Hi everyone, my name is Ankita B. Konnur. ಇಂದಿನ ದಿನ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಪರಿಚಯ ಎಲ್ರಿಗೂ ಆಗೋಗಿದೆ. ನನ್ನ ಹೆಸರು ಅಂಕಿತಾ ಬಸಪ್ಪ ಕೊಣ್ಣೂರು ಅಂತ. ನಾನು ಕೂಡ ಸೃಷ್ಟಿ ಅಕಾಡೆಮಿಯ ಒಬ್ಬಳು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. 1 year ಬ್ಯಾಕ್ 9th ಸ್ಟ್ಯಾಂಡರ್ಡ್ ಮುಗಿಸಿ 2 ತಿಂಗಳು ವೆಕೇಷನ್ಗಂತ ಸೃಷ್ಟಿ ಅಕಾಡೆಮಿಗೆ ಬಂದಿದ್ದೆ. ಆಗಷ್ಟೇ ರೀಸೆಂಟಾಗಿ ಸ್ಟಾರ್ಟ್ ಆದಂಥ ಅಕಾಡೆಮಿ. ಸಾಕಷ್ಟು ಡೌಟ್ಸ್ಗಳು ನಮ್ಮ ಪೇರೆಂಟ್ಸ್ ಹಾಗೆ ನಮ್ಮ ಟೀಚರ್ಸ್ಗೆ ಇತ್ತು. ಯಾಕಂದರೆ ನನ್ನ ಟೀಚರ್ಸ್ ನನಗೆ ಒಂದು ಬೆಸ್ಟ್ ಅಕಾಡೆಮಿಯನ್ನು ಚೂಸ್ ಮಾಡು, ನಿನಗೆ 2 months ನಿನಗೆ ಸರಿಯಾಗಿ ವೆಕೇಷನ್ ಆಗಬೇಕು, ಬೇಸಿಕ್ ಫೌಂಡೇಶನ್ ಸಿಗಬೇಕು ಅಂತೆಲ್ಲ ಪಾಪ ಭಾಳ ಕಡೆ ಹುಡುಕಿದ್ರು ಟೀಚರ್ಸ್ ಎಲ್ಲ. ಸೃಷ್ಟಿ ಅಕಾಡೆಮಿಯ ಬಗ್ಗೆ ಹೇಳೋದಕ್ಕಂತ ನಮ್ಮ ಸ್ಕೂಲಿಗೆ ಬಂದಾಗ ಯಾಕೋ ಗೊತ್ತಿಲ್ಲ, ಫಸ್ಟ್ ಟೈಮ್ ತುಂಬ ಇಷ್ಟ ಆಗಿದ್ದ ವೆಕೇಷನ್ ಕ್ಲಾಸ್ ಅಂತ ಅನ್ನಿಸ್ತು. ಬೇರೆ ಕಡೆ ಥಿಂಕ್ ಮಾಡೋದಕ್ಕೆ ಹೋಗಲಿಲ್ಲ. ಸೃಷ್ಟಿ ಅಕಾಡೆಮಿಗೆ ಬಂದು ಜಾಯ್ನ್ ಆದೆ. April 3rd ಆ್ಯಕ್ಚುಲಿ ನಾನು ಬಂದು ಜಾಯ್ನ್ ಆಗಿದ್ದು 2023 9th ವೆಕೇಷನ್ಗೋಸ್ಕರ. ಬಂದು ಜಾಯ್ನ್ ಆದ ಡೇಯಿಂದ ನಾವು ಲೀವ್ ಆಗಿದ್ದು May 28ಗೆ. ಅಲ್ಲಿವರೆಗೂ ಕೂಡ ಯಾವತ್ತೂ ಕೂಡ ನನಗೆ ನಿಜ ಹೇಳಬೇಕು ಅಂದರೆ ಮನೆ ನೆನಪಾಗಲಿಲ್ಲ, ಮನೆಯವ್ರ ನೆನಪಾಗಲಿಲ್ಲ, ಶಾಲೆ ನೆನಪಾಗಲಿಲ್ಲ. ಅಷ್ಟು ಒಂದು ಕೇರಿಂಗ್ ಆಗಿ ಡೇ 1ಇಂದ ಡೇ ಲಾಸ್ಟ್ವರೆಗೂ ಕೂಡ ಆ್ಯಸ್ ಅ ಪೇರೆಂಟ್, ಆ್ಯಸ್ ಅ ಗೈಡರ್ ಥರ ಮಂಜು ಸರ್ ಆಗಿರ್ಬೋದು, ಪೂರ್ತಿ ಇಡೀ ಸ್ಟಾಫ್ ಆಗಿರ್ಬೋದು ನಮ್ಮನ್ನು ನೋಡ್ಕೊಳ್ತು. ಅವರ ಒಂದು ಎಜುಕೇಷನ್ ಬಗ್ಗೆ ನಾನು ಮಾತಾಡಬೇಕಿಲ್ಲ, ಯಾಕಂದರೆ ಇವತ್ತು ನನ್ನ ರಿಸಲ್ಟ್ ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದರೆ ದಟ್ ಟೈಪ್ ಆಫ್ ಬೆಸ್ಟ್ ಎಜುಕೇಷನ್ ದ ಹ್ಯಾಡ್ ಗಿವನ್ ಟು ಅಸ್, ನಾಟ್ ಓನ್ಲಿ ಫಾರ್ ಮೀ, ಎಲ್ರಿಗೂ ಕೂಡ ಅದೇ ಥರನಾದಂಥ ಒಂದು ಎಜುಕೇಷನನ್ನು ಕೊಟ್ಟಿದ್ರು ಅವರು. ಎಲ್ಲ ಟೀಚರ್ ಸ್ಟಾಫ್ ಆಗಿರ್ಬೋದು, ಅವರ ಒಂದು ಟೀಚರ್ ಸ್ಟಾಫನ್ನ ಏನು ಪ್ರೊವೈಡ್ ಮಾಡಿದ್ದಾರೆ, ದಟ್ ವಾಸ್ ದ ಬೆಸ್ಟ್ ಟೀಚರ್ ಸ್ಟಾಫ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಟೀಚರ್ಸ್ಗೂ ಕೂಡ ಯಾವುದೇ ಡೌಟ್ಸ್ ಇರಲಿ, ಯಾವ ಟೈಮಲ್ಲಾಗಿರಲಿ, ಸ್ಟಡಿ ಅವರ್ಸಲ್ಲಾಗಿರಲಿ, ಕ್ಲಾಸಲ್ಲಾಗಿರಲಿ, ಎಲ್ಲ ರೀತಿಯಾದಂಥ ಡೌಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ರು. ಇವತ್ತು ನನಗೆ ಈ ರಿಸಲ್ಟ್ ಬಂದಾಗ ತುಂಬ ಪ್ರೌಡ್ ಫೀಲಿಂಗ್ ಅನಿಸುತ್ತೆ. ಯಾಕಂದರೆ ಈಗಲೂ ಕೂಡ ನಾವು ನಮ್ಮ ಬ್ಯಾಚಲ್ಲಿ 715 ಸ್ಟೂಡೆಂಟ್ಸ್ ಇದ್ವಿ. ಈ ಸಲ ಕೂಡ ಅಬೋವ್ 800 ಸ್ಟೂಡೆಂಟ್ಸ್ ಇದ್ದಾರೆ. ನನ್ನ ಒಂದು ರಿಸಲ್ಟ್ನಿಂದ ಅವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ. ಮಂಜು ಸರ್ಗಂತೂ ತುಂಬ ಖುಷಿಯಾಗಿದೆ. ಪೂರ್ತಿ ಇಡೀ ಸೃಷ್ಟಿ ಅಕಾಡೆಮಿಯ ಸ್ಟಾಫ್ಗೆ ತುಂಬ ಖುಷಿ ಮತ್ತು ಹೆಮ್ಮೆಯ ವಿಷಯ ಆಗುತ್ತೆ ಇದು. ಅವರಿಗೆ ಖುಷಿ ತಂದಿರೋದು ನನಗೂ ಕೂಡ ತುಂಬ ಖುಷಿಯಾಗಿದೆ. ಯಾಕಂದರೆ ನಮಗೆ ಕಲಿಸಿದಂಥ ಗುರುಗಳು, ನಮ್ಮನ್ನು ನೋಡ್ಕೊಂಡಂತಹ ಗುರುಗಳು ನಮ್ಮಿಂದ ಯಾವುದೇ ಕಾಣಿಕೆಯನ್ನು ಬಯಸೋದಿಲ್ಲ, ಬದಲಾಗಿ ನಮ್ಮ ಒಂದು ಫಲಿತಾಂಶ ಅವರಿಗೆ ಕಾಣಿಕೆ ಆಗೋದನ್ನು ನಾನಿವತ್ತು ಕಂಡುಕೊಂಡಿದ್ದೀನಿ. ಅವರಿಗೆ ಖುಷಿ ಕೊಟ್ಟಿದ್ದಕ್ಕೆ ನನಗೆ ಇನ್ನೂ ಸಂತೋಷ ಇದೆ. ಅದೇ ರೀತಿಯಾಗಿ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ದಿ ಬೆಸ್ಟ್ ಲೆವೆಲಲ್ಲಿ ಇತ್ತು ಅಂತ ಹೇಳ್ಬೋದು. ಅದೇ ನಾನು ಆಗಲೇ ಹೇಳಿದಾಗೆ ನನಗೆ ಯಾವತ್ತೂ ಕೂಡ ಮನೆ ನೆನಪಾಗಲಿಲ್ಲ. ಆಲ್ರೆಡಿ ಹಾಸ್ಟೆಲಲ್ಲಿದ್ದು ರೂಢಿ ಇದ್ದೆ ನನಗೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಧಾರವಾಡಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಅಲ್ವಾ, ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗಲಿಲ್ಲ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗಿರ್ಬೋದು, ಒಟ್ಟಿನಲ್ಲಿ ಒನ್ ಆ್ಯಂಡ್ ಆಲ್ ಎಲ್ಲ ಆಲ್ ಓವರ್ ಆಗಿ ಎಲ್ಲ ಕೂಡ ಚೆನ್ನಾಗಿತ್ತು ಅನ್ನೋಕ್ಕಿಂತ ದಿ ಬೆಸ್ಟ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದರೆ ಪರ್ಸ್ನಲ್ ಕೇರ್ ಆಗಲ್ಲ, ಇಂಡಿವಿಜುವಲ್ ಕೇರ್ ಆಗಲ್ಲ ಅಂತ ಕೂಡ ಅನ್ಕೋತೀವಿ ನಾವು. ಬಟ್ ಆದರೆ ಇಲ್ಲಿ ಪರ್ಸ್ನಲ್ ಕೇರ್ ಆಗಿರ್ಬೋದು, ಇಂಡಿವಿಜುವಲ್ ಕೇರ್ ಆಗಿರ್ಬೋದು, ಪ್ರತಿಯೊಬ್ಬರ ಪರ್ಸ್ನಲ್ ಡೌಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಕ್ಲಿಯರ್ ಆಗ್ತಿತ್ತು. ಇಲ್ಲಿ ಒಂದು 2 months ಏನಿದೆ ಅದು ನನಗೆ ಬಹಳ ಬೇಸಿಕ್ ಫೌಂಡೇಶನ್ ಆಯಿತು. ಯಾಕಂದರೆ ನಾನು ಸಾಕಷ್ಟು ಬೇಸಿಕ್ ಕಾನ್ಸೆಪ್ಟ್ಸನ್ನು ಕಲ್ತಿದ್ದು ಇಲ್ಲೇ. ಆಮೇಲೆ ನನಗೆ ಒಂದು ಧಾರವಾಡಲ್ಲಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಐ ಹ್ಯಾಡ್ ಗೆಟ್ ಎ ಗುಡ್ ಎಕ್ಸ್ಪೋಜರ್ ಅಂತ ಹೇಳ್ಬೋದು. ನನಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ನ ಫ್ರೆಂಡ್ಸ್ ಸಿಕ್ಕಿರೋದ್ರಿಂದ ನನಗೆ ಅವರ ಒಂದು ಕಲ್ಚರ್ಸ್ ಆಗಿರ್ಬೋದು, ಅವ್ರ ಜೊತೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಅದು ಕೂಡ ಬೆಳೀತು. ಇಷ್ಟೆಲ್ಲ ನನಗೆ 2 monthsನಲ್ಲಿ ಯಾರಾದರೂ ಇಷ್ಟೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನನಗೆ 2 ತಿಂಗಳಲ್ಲಿ ಜೀವನಕ್ಕಾಗುವಷ್ಟು ನೆನಪುಗಳು, ಜೀವನಕ್ಕಾಗುವಷ್ಟು ಒಂದು ಮೌಲ್ಯಯುತ ಆದಂತಹ ಶಿಕ್ಷಣವನ್ನು ಕೊಟ್ಟಿದ್ದಕ್ಕೆ ಸೃಷ್ಟಿ ಅಕಾಡೆಮಿಯ ಡೈರೆಕ್ಟರ್ ಆದಂತಹ ಮಂಜುನಾಥ್ TM ಸರ್ಗೆ ನಾನು ಹಾರ್ಟ್ಫುಲಿ ಥ್ಯಾಂಕ್ ಯು ಹೇಳ್ತೀನಿ. ಅದೇ ರೀತಿಯಾಗಿ ಎಲ್ಲ ಟೀಚರ್ ಸ್ಟಾಫಿಗೆ ಆಗಿರ್ಬೋದು, ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫಿಗೆ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಂದೆರಡು ಮಾತು. ಈ ಬಾರಿ ಆ ಸಾಧನೆ ನಿಮ್ಮದಾಗಲಿ.
ಶಿಕ್ಷಕರು ತಮ್ಮ ಕೈಲಾದ ಪ್ರಯತ್ನ ಮೀರಿ ಕಲಿಸುವುದು ಸೃಷ್ಟಿಯ ವಿಶೇಷ. ರಾಜ್ಯದ ಪ್ರತಿಷ್ಠ ಶಿಕ್ಷಕರಿಂದ ಮೆಮೊರಿ ಕ್ಲಾಸ್ಗಳು ಕೂಡ ನಡೆಯುತ್ತವೆ. ಮೆಮೊರಿ ಕ್ಲಾಸ್ಗಳು ಇದೇ ಕರ್ನಾಟಕದಲ್ಲಿಯೇ ಸೃಷ್ಟಿ ಅಕಾಡೆಮಿ ಮಾತ್ರ ಇಂತಹದೊಂದು ಕಾರ್ಯ ನಡೆಸುತ್ತಿದೆ. ಅಷ್ಟೆಲ್ಲ ಸಂಸ್ಥೆಗಳಲ್ಲಿ ಇದ್ರು ನಾನು ಯಾಕೆ ಬಂದಿದ್ದೀನಿ ಹೇಳಿ? ವೈ ಸೇ ಇಡೀ ಧಾರವಾಡ ನಾನು ಯಾರ ನೆಲೆಸ್ತಂದ್ರೂ ಹೋಗಲ್ಲ, ಅರ್ಥ ಇದಲ್ಲ. ಬಂದ್ರೆ ಬರೀ ಸೃಷ್ಟಿ ಅಕಾಡೆಮಿಗೆ ಮಾತ್ರ ಬರ್ತೀನಿ ನಾನು. ಓಕೆ, 1 ಕೋಟಿ ಕೊಡ್ತೀನಿ ನಾನು ಎಲ್ಲೂ ಹೋಗಲ್ಲ. ಯಾಕೆ ಹೇಳಿ? ಅರ್ಥ ಇದಲ್ಲ. ಅಂದ್ರೂ ಯಾಕೆ ನಾನು ಬರ್ತೀನಿ ಅಂದ್ರೆ ಇದು ಓನ್ಲಿ ಫಾರ್ ಮಂಜುನಾಥ್ ಸರ್. ಅವರು ನನಗೆ ಬಿಡ್ತಾನೆ ಇಲ್ಲ, ನನಗೆ ಬಿಟ್ಟೇ ಇಲ್ಲ. ನಮ್ಮ ಸಂಸ್ಥೆಯಿಂದ ಶಿಕ್ಷಣ ಅಷ್ಟೇ ಅಲ್ಲದೆ ಇತರ ಚಟುವಟಿಕೆಗಳೂ ಕೂಡ ನಡೆಯುತ್ತವೆ. ಸಾಧನ ಮತ್ತು ತಪಸ್ಸು, ಕ್ರೀಡಾ ಚಟುವಟಿಕೆ, ಕ್ಷೇತ್ರಾಧ್ಯಯನ, ವಿಜ್ಞಾನ ಪ್ರಯೋಗಾಲಯಕ್ಕೆ ಭೇಟಿ ನೀಡಿ ಮುಂತಾದವುಗಳನ್ನು ಕೈಗೊಳ್ಳಲಾಗುತ್ತದೆ. ವಿದ್ಯಾರ್ಥಿಗಳ ಆರೋಗ್ಯಕ್ಕೂ ಕೂಡ ಗಮನ ಹರಿಸಲಾಗಿದೆ. ಸೃಷ್ಟಿ ತಾವು ಹೇಳಿದ್ದನ್ನು ಇಂದಿನವರೆಗೂ ನಡೆಸುತ್ತಾ ಬಂದಿದೆ. ಉತ್ತಮ ಫಲಿತಾಂಶ ನೀಡಿದೆ. ಪ್ರತಿ ವಿಷಯಕ್ಕೂ ಸಂಬಂಧಿಸಿದಂತೆ ಪ್ರತ್ಯೇಕ ನೋಟ್ಸ್ ನೀಡಲಾಗುವುದು. ಅತಿ ಹೆಚ್ಚು ಅನುಭವ ಹೊಂದಿದ ಶಿಕ್ಷಕರು ನಿಮಗೆ ಬೋಧನೆ ಮಾಡುವರು. ಎಷ್ಟೇ ಕಷ್ಟದ ವಿಷಯವಿದ್ದರೂ ಕೂಡ ತಿಳಿಯುವ ರೀತಿಯಲ್ಲಿಯೇ ಬೋಧನೆ ಮಾಡುತ್ತಾರೆ. ಪ್ರತಿ ವಿದ್ಯಾರ್ಥಿಗೂ ಗಮನ ಹರಿಸಿ ಪ್ರಾಯೋಗಿಕವಾಗಿ ಬೋಧನೆಯನ್ನು ಮಾಡುವರು. ಪ್ರತಿ ಘಟಕದ ಅಧ್ಯಯನ ಮುಗಿದ ಮೇಲೆ ಪರೀಕ್ಷೆ ನಡೆಸಲಾಗುವುದು. ನಂತರ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಪಠ್ಯ ಚಟುವಟಿಕೆಗಳನ್ನು ನಡೆಸಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸವನ್ನು ನಮ್ಮ ಸೃಷ್ಟಿ ಮಾಡುತ್ತಿದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತದೆ. ಸರಿಯಾದ ರೀತಿಯ ಶಿಕ್ಷಣ ಒದಗಿಸುವ ಮೂಲಕ, ನೈತಿಕ ಮೌಲ್ಯಗಳನ್ನು ತುಂಬುವ ಮೂಲಕ, ಸರಿಯಾದ ಚಾರಿತ್ರ್ಯ ನಿರ್ಮಾಣವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸುವುದೇ ಸೃಷ್ಟಿಯ ಗುರಿ. ತರಗತಿಗೆ ಸೇರಬಯಸುವ ವಿದ್ಯಾರ್ಥಿಗಳು ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು.